ಎಲ್ರಿಗೂ ನಮಸ್ಕಾರ. ಧನರಾಜಾಚಾರ್ ಲಾಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಇವತ್ತು ನಾವು ಶಿವ ತನ್ನ ಸತಿಯನ್ನ ಕಳ್ಕೊಂಡಿರೋ ಜಾಗ ಕೊಟ್ಟಿಯೂರು ಟೆಂಪಲ್ ನ ದರ್ಶನ ಮಾಡಿಸ್ತಾ ಇದ್ದೀವಿ. ನಾವಿಬ್ರೇ ಅಲ್ಲ, ನಮ್ಮ ಜೊತೆಗೆ ರಾಜು, ತೇಜು, ಜೊತೆಗೆ ಕಿಶೋರ್, ಪೂಜಾ, ಹರ್ಷಿತ್ ಕೂಡ ಇದ್ದಾರೆ. ಕೊಟ್ಟಿಯೂರು ಟೆಂಪಲ್ ಅಂದ್ರೆ ಇದು ಆಲ್ ರಿಲೇಟೆಡ್ ಟು ರಿವರ್, ರೈನ್, ಫಾರೆಸ್ಟ್, ಹಿಲ್. Middle of the forest we have a temple. ಒಂದು ಬೊಲೆರೋ ಅದು 7 ಸೀಟರ್ ಅದ್ರಲ್ಲಿ ಕೂತ್ಕೊಳ್ಬೋದು, ಎಲ್ಲರಿಗೆ ಆರಾಮಾಗಿ ಹೋಗ್ಬೋದು. ನಾನು ಬಂದು ನೋಡ್ತೇನೆ, ಎಲ್ಲ ಮುಂದೆ ಕೂತ್ರು, ನಡುವಲ್ಲಿ ಕೂತ್ರು, ನಾನು ನೋಡುವಾಗ ಬದ್ಲಿ ಹಿಂದೆ. ಅಂದ್ರೆ ಹೊಸ ಮದುವೆ ಆಗಿರೋರು ಎದುರುಗಡೆ, ಮತ್ತೆ ರಾಜು ತೇಜ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಫ್ರಂಟ್ ಸೀಟಿಗೆ ಶಿಫ್ಟ್ ಆದ್ರು. ಒಂದು ಸೀಟಲ್ಲಿ ಇಬ್ರು ಅಡ್ಜಸ್ಟ್ ಮಾಡಿ ಕುತ್ಕೊಂಡ್ರು. ಓಲ್ಡ್ ಆಗಿರೋರೆಲ್ಲ ಮಿಡ್ಲು, ಮತ್ತೆ ಒಬ್ಬ ಡ್ರೈವರ್ ಸೀಟಲ್ಲಿ ಇರ್ತಾನೆ. ಉಳಿದವನು ಯಾರಿದ್ದಾನೆ ಅವನು ಸಿಂಗಲ್ ಆಗಿರೋನು ಹರ್ಷಿತೆ. ಆಬ್ವಿಯಸ್ಲಿ ಅವನ್ನ ಹಿಂದೆ ಹಾಕಿದ್ವಿ. ಹಾಗೆ ಹರ್ಷಿತಿಗೊಂದು ದೊಡ್ಡ ಸೀಟ್ ಸಿಕ್ಕಿತು ಹಿಂದೆ. ದೊಡ್ಡ ಸೀಟ್ ನೋಡಿ ಬಾಬಾ, ಕೋಟಿ ಕೂಡ ಆಯ್ತಾ ಈ ಕಾರಲ್ಲಿ ಬಂದ ಸ್ಟೈಲಲ್ಲಿ. ಈಗ ನೋಡಿ ಗೇರ್ ಕನ್ಫ್ಯೂಷನ್, ಒಂದು ಸಣ್ಣ ಗೇರ್, ಒಂದು ದೊಡ್ಡ ಗೇರ್. ಬ್ಯಾಗ್ ಅನ್ನು ಹರ್ಷಿತ್ ಇಟ್ಕೋತ್ಯಾ? ಪೌರಾಣಿಕ ಕಥೆಯುಳ್ಳ ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ತಿಳ್ಕೊಂಡು ಬರೋಣ. ശ്രീ കൊട്ടിയൂർ ടെമ്പിൾ വളരെ പ്രാചീനമായ കാലത്ത് ദക്ഷയാഗം നടന്ന സ്ഥലമാണ്. ದಕ್ಷ ಯಜ್ಞ ಮಾಡುವ ಸ್ಥಳಕ್ಕೆ ಬಂದ ಸತಿಗೆ ತನ್ನ ತಂದೆ ದಕ್ಷನಿಂದ ಅವಮಾನವಾಗುತ್ತದೆ. ತನ್ನ ಪತಿ ಶಿವನಿಗೆ ದಕ್ಷ ಮಾಡಿರೋ ಅವಮಾನವನ್ನು ಸಹಿಸಲಾರದೆ ಕೋಪ ಮತ್ತು ನೋವಿನಿಂದ ಈ ನಿರ್ಧಾರ ಮಾಡುತ್ತಾಳೆ. ನಾನು ಯಾರಿಗೂ ಮಗನೂ ಅಲ್ಲ, ಯಾರ ಸಹೋದರಿಯೂ ಅಲ್ಲ. ಇನ್ನು ಮುಂದೆ ಈ ಪರಿವಾರದೊಂದಿಗೆ ಯಾವ ಸಂಬಂಧವೂ ಇಲ್ಲ. ಈ ಮಹಾದೇವನಿಗೆ ನಮಸ್ಕರಿಸುತ್ತಾ ಈ ದೇಹವನ್ನು ನನ್ನ ಯೋಗಿ ಶಕ್ತಿಯಿಂದಲೇ ದಹಿಸಿಕೊಳ್ಳುತ್ತೇನೆ. This place is known as Amma Maranja Tara, Ammarakal Tara. Sati. 2000 years back it has happened here. ഈ സ്പേസിലാണ് പിന്നെ Yes. ദേവി നേരത്തെയാഗം ചെയ്യുന്നത്. ഹോമം കൊണ്ടത് വീണത്. അമ്മ മറഞ്ഞ കല്ല്, അമ്മാറക്കല്ല്. ಅದು ಕಲ್ಲ, ಈ round. ಆ ಕಲ್ಲ, കുട കാണുന്നില്ല, ರೌಂಡ್ ಪ್ಲೇಸ್. സതീ വിരഹത്തിൽ ക്രുദ്ധനായിട്ടുള്ള ശിവഭഗവാൻ ವೀರಭದ್ರ ರೂಪದಲ್ಲಿ ದಕ್ಷನ ತಲೆಯನ್ನೇ ಕತ್ತರಿಸುತ್ತಾನೆ. ദക്ഷയാഗത്തെ തകർത്തപ്പോൾ ദക്ഷന്റെ ശിരസ് അറുക്കുകയും ദക്ഷകിങ്കരന്മാരെ ഹനിക്കുകയും ചെയ്തു. യാഗം സ്റ്റോപ്പ് ചെയ്താൽ ലോകനാശം എന്നുള്ളൊരു സിദ്ധാന്തം വന്നപ്പോൾ ദക്ഷന് വെള്ള ആടിന്റെ തല വയ്ക്കുകയും യാഗം പൂർത്തീകരിക്കുകയും ചെയ്തു. ಯಜ್ಞ ನಿಂತರೆ ಲೋಕಕ್ಕೆ ಕೆಡಕು ಆಗುವುದು ಎಂದು ಬ್ರಹ್ಮ ಮತ್ತು ವಿಷ್ಣು ಶಿವನನ್ನು സമാധാനപಡಿಸುತ್ತಾರೆ. അവിടെ ചിതറിച്ചെറുത്തെറിച്ച ചോര, രുധിരം, തിരുവൻചിറ, ഈ പ്രദക്ഷിണ വീതി ആ രുധിരം ചിറ ആണ് എന്ന് പറയുന്നു. ದಕ್ಷನು ತನ್ನ ತಪ್ಪನ್ನು ಅರಿತು ಶಿವನನ್ನು ಕ್ಷಮಿಸಲು ಬೇಡಿಕೊಂಡಾಗ ಲೋಕದ ಒಳಿತಿಗಾಗಿ ದಕ್ಷನಿಗೆ ಆಡಿನ ತಲೆಯನ್ನು ಸೇರಿಸಿ ಯಜ್ಞ ಮುಂದುವರಿಯುವಂತೆ ಮಾಡುತ್ತಾರೆ.
അതിനുശേഷം കുറേ കാലങ്ങൾക്ക് ശേഷം ഇതുപോലെ ഒരു ഉത്സവം, യാഗോത്സവം എന്നുള്ള മറ്റ് ഉത്സവങ്ങളിൽ നിന്ന് വ്യത്യാസമായിട്ട് ആരംഭിക്കുകയും അത് ഇന്നും തുടർന്ന് വരികയും ചെയ്യുന്നു എന്നുള്ള രീതിയിലാണ് നടന്ന ഇന്ന് ഒരുപാട് ചടങ്ങുകൾ. ഇപ്രകാരം വിഷ്ണുവിന്റെയും ശിവന്റെയും ശക്തിയുടെയും സാന്നിധ്യമുള്ള ശൈവ വൈഷ്ണവ ശാക്തേയ സമന്വയം ഉള്ള ക്ഷേത്ര സങ്കേതമാണ്. ആ 108 അഷ്ടോത്തര ശതപീഠങ്ങൾ ദേവീ സ്ഥാനങ്ങളായിട്ട് ആവിർഭവിച്ചത് ദേവീ സങ്കേതമായ അമ്മാറക്കൽ തറയിൽ നിന്നാണ് എന്ന് പ്രസിദ്ധമാണ്. ಸತಿಯನ್ನು ಆದಿಪರಾಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಮಹಾದೇವನ ಮಹಾಸಂಗಿನಿ ಪರಮೇಶ್ವರಿ ಜಗದ್ರೂಪಿಣಿ ಅವಳಿಗೆ ಅಪರಿಚಿತೆ ಇದು ಶಕ್ತಿ ಸಂಪೂರ್ಣತೆ. ಹೋದ ಕೂಡಲೇ ಅಷ್ಟು ರಶ್ ಇತ್ತು, ಕ್ಯೂ ಅಲ್ಲಿ ನಿಂತಿದ್ವಿ. ಇದು ನೋಡಿ ಎಷ್ಟು ಉದ್ದ ಇದೆ. ಎಲ್ಲಿದ್ದೀರಾ? ವಿಶೇಷವಾದ ಜಾಗ ಅಂತ ಅನ್ನೋದಕ್ಕಿಂತ ಒಂದು ಕಾಡಿನ ಪ್ರದೇಶ, ಒಂದೊಳ್ಳೆ ಪ್ರಕೃತಿಯ ಮಧ್ಯದಲ್ಲಿರುವಂಥ ಒಂದು ದೇವಸ್ಥಾನ. ಅಲ್ಲಿ ವಸ್ತ್ರ ಸಂಹಿತೆ ಮತ್ತು ದೇವಸ್ಥಾನದೊಳಗೆ ಹೋಗುವಾಗ ಒಂದು ಅಂಗಿ ತೆಗೆದು ಹೋಗುವಂಥದ್ದು, ಮತ್ತು ಹೆಂಗಸರಿಗೆ ಸಾಗೆ ಸೀರೆ ಅಥವಾ ಚೂಡಿದಾರ ಬಿಟ್ಟರೆ ಅರ್ಧಂಬರ್ಧ ಬಟ್ಟೆಗಳು, ಪ್ಯಾಂಟ್ ಶರ್ಟ್ ಅಂಥದ್ದು ಯಾವುದು ಸಹ ಹಾಕ್ಲಿಕ್ಕಿಲ್ಲ. ಈಚೆಂದಾನೆ ಹೋಗ್ಬೇಕಾ? ನಾಲ್ಕು 55 ಗಂಟೆ ನಾವು ಕ್ಯೂ ನಿಂತ್ವಿ. 200-300 ಮೀಟರ್ ಕ್ಯೂ ಅಲ್ಲೇ ಬಂದ್ವಿ. ಅಂದ್ರೆ ತುಂಬಾ ಮಳೆ ಬರ್ತೈತೆ, ಎಲ್ಲ ಕೊಡೆ ಬಿಡಿಸಿದ್ರಲ್ಲ. ಮೊದಲೇ ರಶ್ ಇತ್ತು, ಕೊಡೆ ಇಟ್ಕೊಂಡು ಇನ್ನೂ ಇಕ್ಕಟ್ಟಾಗ್ತಿತ್ತು. ಜೊತೆಗೆ ಮಗಳು ಇದ್ಲು. ನಾವಾದ್ರೂ ಹೇಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೋದು. ನನಗೆ ಟೆನ್ಷನ್ ಆಗ್ತಿದ್ದು ಮಗುನ ಹೇಗೆ ಕರ್ಕೊಂಡು ಹೋಗೋದು. ನನಗೂ ಟೆನ್ಷನ್ ಆಗ್ತಿತ್ತು, ಬಟ್ ಇವಳು ಇನ್ನೂ ಟೆನ್ಷನ್ ಆಗ್ತಾಳೆ ಅಂತ ನಾನು ಸುಮ್ಮನೆ ಟೆನ್ಷನ್ ಆಗದೆ ಇರೋ ಥರ ಇದ್ದೆ. ನಾವು ಅವತ್ತು ಕೇದಾರ್ನಾಥಿಗೆ ಹೋಗ್ಬೇಕಿದ್ರೆ ಯಾವ ಫೀಲ್ ಆಯ್ತು, ಅದೇ ತರ ಫೀಲ್ ಆಯ್ತು ಇಲ್ಲಿ ಸರ್. ಮತ್ತೆ ಕೇದಾರ್ನಾಥ್ ಫೀಲ್ ಬರ್ತಾ ಉಂಟಲ್ಲ, ಹೀಗೆ ಇತ್ತಲ್ಲ ಮಳೆ. ಲಿಟ್ರಲಿ ಆ ಕ್ಯೂ ನೋಡಿದಾಗ, ಆ ಸಿಚುವೇಶನ್ ನೋಡಿದಾಗ, ಅಲ್ಲಿರೋ ವಾತಾವರಣ ನೋಡಿದಾಗ ನಾವು ಕೇದಾರ್ನಾಥಲ್ಲೇ ಇದ್ದೀವಿ ಅನ್ನೋ ಥರ ಅನಿಸ್ತು. ಒಂದು ಮಿಸ್ಸಿಂಗ್ ರೈನ್ ಕೋಟ್ ಅಷ್ಟೇ. ಒಂದು ಆಡಿಂಗ್ ಬಾಬೆ, ಆಡಿಂಗ್ ರಾಜು ತೇಜು, ಪೂಜಾ ಲಿಪಿ, ಆ್ಯಡಿಂಗ್ ನನ್ನ ಮಗಳು ಪ್ರಸಿದ್ಧಿ. ಒಂದೊಂದು ಆ್ಯಡ್ ಇದ್ರೆ ಒಂದು ಆ್ಯಡೇ ಇಲ್ಲ. 4 ಗಂಟೆಗೆ ಇಲ್ಲಿರ್ಬೇಕಿತ್ತು, 5 ಕಾಲಕ್ಕೆ ಇಲ್ಲಿದ್ದೇವೆ. ಎಂತಕ್ಕೆ? ಆ ಪರಮಾನಂದ ಪಡೆಯುವುದರರ್ಥ ನಿಮ್ಮ ಯಾತ್ರೆ. ಈ ಯಾತ್ರೆ ಅನಂತದ ಸಾನ್ನಿಧ್ಯದ ಎಳೆ. ಈ ಯಾತ್ರೆ ಸಾನ್ನಿಧ್ಯದ ಅನಂತದವರೆಗೂ. ಈ ಯಾತ್ರೆಯಲ್ಲಿ ಪ್ರತಿಕ್ಷಣ ನಾನು ನಿಮ್ಮೊಡನೆ ಇರುವೆ. ನನ್ನನ್ನು ಹುಡುಕಬೇಕು, ಗುರುತಿಸಿ. ಚಂದ ಉಂಟಲ್ಲ ದೇವಸ್ಥಾನ. ಇಲ್ಲಿ ಹೋದ ಕೂಡಲೇ ಎಷ್ಟು ಚಂದ ಅಂತ ಹೇಳಿದ್ರೆ, ಪೂರ್ತಿ ಒಂದು ಕೆರೆ ರೀತಿ ನದಿ ಮಧ್ಯದಲ್ಲಿ ಒಂದು ದೇವಸ್ಥಾನ, ಅದು ಪೂರ್ತಿ ನೀರಲ್ಲೇ ದೇವಸ್ಥಾನ ಇದ್ದಕ್ಕೆ ಕಾಣ್ತದೆ. ಕೊಡೆ ಆಫ್ ಮಾಡು. ಬೆಳಗಿನ ಜಾವ ಅಂತೂ ಕತ್ತಲೆ ಇತ್ತು, ಆಲ್ಮೋಸ್ಟ್ ಬೆಳಕಾಗಿದೆ, ತುಂಬಾ ಕತ್ತಲೆ ಇತ್ತು. ಒಂದು 6 ಗಂಟೆ ಆಗುವಾಗ ಫುಲ್ ಬೆಳಕಾಯ್ತಲ್ಲ, ಬೆಳಕಾಗುವಾಗ ನೇಚರ್ ನೋಡ್ಲಿಕ್ಕೆ ಅಂತೂ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಸುತ್ತ ನೀರಿನ ನಡುವಲ್ಲಿ ಆ ಶಿವನ ಉದ್ಭವ ಲಿಂಗವನ್ನು ಆರಾಧನೆ ಮಾಡುದು. ಇಲ್ಲಿ ಶಿವ ಐಡ್ಲು, ಶಿವ ಪಾರ್ವತಿ ಸಂಕಲ್ಪ. ಶಿವನ ಲಿಂಗದ ಹಾಗೆ ಉಂಟು, ಸುತ್ತ ಅದೊಂದು ರೌಂಡು, ಅದರ ಮೇಲೆ ಲಿಂಗ, ಅದೇ ತರ ಒಂದು ಭಾಸ ಆಗ್ತದೆ.
ಮಕ್ಕಳಿಗೆ ಬಿಡ್ತಾರೆ, 1 ವರ್ಷದ ಒಳಗಿನ ಮಕ್ಕಳನ್ನ. 1 ವರ್ಷದ ಒಳಗಿನ ಮಕ್ಕಳು ಇದ್ರೆ ತಾಯಿ ಜೊತೆಗೆ ಬಿಡ್ತಾರೆ, ಅಪ್ಪನೂ ಬಿಡಲ್ಲ. ಹಾಗೆ ಪ್ರಜ್ಞಾ ಮತ್ತು ಪೂಜಾ ಫಸ್ಟಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ರು. ನಾನು ಲಿಪಿಯನ್ನು ಹಿಡ್ಕೊಂಡು ಹೋದೆ, ನಂದು ಪಾಸ್ ಆಯ್ತು. ಧನರಾಜ್ ಪ್ರಸಿದ್ಧಿಯನ್ನು ಹಿಡ್ಕೊಂಡು ಹೋದ್ರು. ಮಕ್ಕಳಿದ್ದಾರೆ ಅಂತ ಹೇಳಿ ಒಳಗಡೆ ಬಿಡ್ತಾರೆ. ನನ್ನ ಮಗಳು ಪ್ರಸಿದ್ಧಿಯಿಂದಾಗಿ ನನಗೆ ದೇವರ ದರ್ಶನ ಬೇಗ ಆಯ್ತು. ಮತ್ತು ಮದುವೆ ಆದವರು ಮಕ್ಕಳು ಮಾಡಿಕೊಂಡು ಬಂದ್ರೆ ಬೇಗ ಬಿಡ್ತಾರೆ. ಖುಷಿ ಆಗ್ತದೆ. ಒಂದು ವಿಶೇಷ ದೇವಸ್ಥಾನ ನೋಡಿ, ಈ ನೀರಲ್ಲಿ ಒಂದು ದೇವ ದರ್ಶನ ಮಾಡುದಂದ್ರೆ ಬಾರಿ ಖುಷಿ ವಿಷಯ. ಹೇಗಾಯ್ತು ಬಂಗಾರ? ಖುಷಿ ಆಯ್ತಲ್ಲ ಚಾಮಿ ನೋಡಿ? ಒಂದು ಒಳ್ಳೆ ದರ್ಶನ ಆಯ್ತು. ಬೇಗ ಆಯ್ತು. ನಮ್ಮ ಬಹುದಿನದ ಕನಸು, ಬಹುದಿನ ಇಲ್ಲ ಸರ್, 1 ವರ್ಷದ ಕನಸಲ್ಲ. ಜನ ರಶ್ ನೋಡಿ, ರಶ್. 20 lakhs of people are coming in a month. 1 ಲಕ್ಷ ಜನ ಮೇಲೆ ಕ್ಯೂ ಅಲ್ಲಿ ಇದ್ದಾರೆ. ಹಿಂಗ್ ನುಗ್ತಾರೆ, ಬೆಂಗಳೂರು ತರ ಏನು ನೂಕು ನುಗ್ಲು ಹಳ್ಳಿ ಇಳಿ ಏನು ಇದು ಮಾಡಕ್ ಹೋಗಲ್ಲ. ಇಲ್ಲಿ ಸಕ್ಕ ಡಿಸಿಪ್ಲಿನ್ ಆಗಿ ಬರ್ತಾರೆ, ಒಂದೇ ಕ್ಯೂ, ಇಲ್ಲಿ ಜಾಗ ಇದ್ರೂ ಹೋಗಲ್ಲ. Actually, in Kerala only people used to come. Nowadays, South Indian states also knowing of this temple. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಕೊಟ್ಟಿಯೂರ್ದೇ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದ್ಬಿಟ್ಟಿದೀವಿ. ಚಿನ್ನದ ಮಡಿಕೆ, ಬೆಳ್ಳಿಯ ಮಡಕೆ ಕಾಣಿಕೆ ಸಲ್ಲಿಸುವವರು ಸರದಿ ಸಾಲಿನಲ್ಲಿ ನಿಲ್ಲಬಹುದು. ದೇವಸ್ಥಾನ ಬೋರ್ಡಿನ ಕಚೇರಿಯನ್ನು ಸಂಪರ್ಕಿಸಬಹುದು. ಇವನು ಇಂಜಿನಿಯರ್ ಅಂತ ಹೇಳೋದನ್ನು ಪ್ರೂವ್ ಮಾಡಿದೆ. You can see more than 55 huts here. ಕೊಟ್ಟೂರು ಟೆಂಪಲ್ ಅದು ದಕ್ಷ ಮಹರ್ಷಿ ಯಾಗ ಮಾಡಿದ ಸ್ಥಳ ಅಂತ ಹೇಳ್ತಾರಲ್ಲ, ಅದು ನೀವು ಒಂದು ಬದಿಯಿಂದ ನೋಡಿದ್ರೆ ಈ ನಮ್ಮ ಹಳೆ ಫಿಲ್ಮ್ಗಳಲ್ಲಿ ಋಷಿಗಳೆಲ್ಲ ಯಾಗ ಮಾಡ್ತಿರುವಾಗ ಯಾವ ರೀತಿ ಕಾಣ್ತಿದ್ರು ವಿಜುವಲ್, ಆ ತರ ನಿಮಗೆ ಒಂದು ಫೀಲ್ ಆಗ್ತದೆ. We can't make any of the concrete work, road construction, nothing. ನಾವು ಬೇರೆ ಕಡೆ ದೇವಸ್ಥಾನಕ್ಕೆ ಹೋದಾಗ ಬಿಲ್ಡಿಂಗ್ ಎಲ್ಲ ಇರುವಂತದ್ದು, ಇಲ್ಲಿ ಬಿಲ್ಡಿಂಗ್ ಯಾವುದಿಲ್ಲ, ಎಲ್ಲವೂ ನೇಚರಲ್ಲೇ ಆದದ್ದು. ಆಧುನಿಕ ಸ್ಪರ್ಶ ಇಲ್ಲದೆ ಹಿಂದಿನ ಕಾಲದಲ್ಲಿ ಹೇಗೆ ಇತ್ತು ಹಾಗೆ ಅದನ್ನು ಇಷ್ಟು ತನಕ ಸಹ ಮೇಂಟೈನ್ ಮಾಡಿಕೊಂಡು ಬಂದಿದ್ದೇನೆ. So all devotees are thinking why they are not doing, they are getting more money, they are not paying for them. But we have to understand we can't make any permanent construction. This is completely natural. ತೆಂಗಿನ ಗರಿಗಳಿಂದ ಮಾಡಿರೋ ಮಾಡು ಮತ್ತೆ ನ್ಯಾಚುರಲ್ ಆಗಿರುವಂತ. ಅಯ್ಯೋ ಆಚೋಗ. ನಮಸ್ತೆ ಕಡಬ, ಜೈ ಕಡಬ. ಈಗಿನ ಆಧುನಿಕ ಯುಗದ ಹೊಡೆತಕ್ಕೆ ಸಿಕ್ಕಿ ಎಷ್ಟೋ ನಮ್ಮ ಹಳೆ ಸಂಪ್ರದಾಯ ಚೇಂಜ್ ಆಗಿದೆ, ಬಟ್ ಇಲ್ಲಿ ಆಗ್ಲಿಲ್ಲ. We are supposed to keep the rituals and tradition. That is what we are not trying to do any permanent construction. ಏನೇನೋ ವಿಷಯ ತಿಳ್ಕೊಂಡು ಬಂದಿದ್ಲು, ಹಾಗಾಗಿ ಅದರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ಲು. ಭಸ್ಮ ಬರ್ತಾ ಇತ್ತು, ಗಂಧ ಹೇಗೆ ಬರ್ತಾ? ಹೌದಲ್ಲ, ಇದನ್ನೇ ಹಚ್ಚಿಕೊಂಡು ಹೋಗುದಂತೆ ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿ. ಗಂಧದ ಸ್ಮೆಲ್ ಉಂಟು. ಎರಡು ಟೆಂಪಲ್ ಇದೆ ಇಲ್ಲಿ, ಒಂದು ಅಕ್ಕರೆ ಕೊಟ್ಟಿಯೂರು ಅಂತ, ಒಂದು ಇಕ್ಕರೆ ಕೊಟ್ಟಿಯೂರು. ಇಕ್ಕರೆ ಕೊಟ್ಟಿರಲ್ಲಿ ಸಹ ಅಲ್ಲಿ ತುಂಬಾ ರಶ್ ಇತ್ತು. ನಮ್ಮದೊಂದು ಎಂತ ಅವಸ್ಥೆ ಮಾರಿ ನೋಡಿ, ಒಂದೇ ಕೊಡೆ 3. ನಾನೆಂತ ರಾಜರಾಣಿ ಕೂಡ ಇಡ್ಬೇಕಂತ ನಿಮಗೆ ರಾಣಿ ಬೇಕು ಅಂತ ಅನಿಸೋದಿಲ್ವಾ? ಮಾತಾಡ
ಮಾತಾಡುದು ಎಲ್ಲಿಂದ ಇಲ್ಲಿ ನಡೆದುಕೊಂಡು ಹೋಗೋದೇ ಕಷ್ಟದಲ್ಲ. ಈ ಕಡೆ ಇರುವ ದೇವಸ್ಥಾನ ನಿಮಗೆ ವರ್ಷ ಪೂರ್ತಿ ಓಪನ್ ಇರ್ತದೆ. ಈ ಕಡೆ ವರ್ಷದಲ್ಲಿ ಒಂದೇ ತಿಂಗಳು ಮಾತ್ರ ಓಪನ್ ಇರುವಂಥದ್ದು. 20-25 ದಿವಸ ಹೆಂಗಸರಿಗೆ ಪ್ರವೇಶ ಇರುತ್ತೆ, ಬಾಕಿ ದಿವಸಗಳಲ್ಲಿ ಹೆಂಗಸರಿಗೆ ಪ್ರವೇಶ ಇರುವುದಿಲ್ಲ. ಈಗ ನಾವು ಅಕ್ಕರೆ ಕೊಟ್ಟಿರು ಮತ್ತೆ ಇಕ್ಕರೆ ಕೊಟ್ಟಿರ ಬಗ್ಗೆ ತಿಳ್ಕೊಂಡು ಬರೋಣ. ಶತಮಾನಗಳ ಹಿಂದೆ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದ ಬೇಟೆಗಾರರಿಗೆ ಈ ಲಿಂಗ ಸಿಕ್ಕಿತ್ತು ಎನ್ನುವುದು ಪುರಾಣ. ಬೇಟೆಗಾರನೊಬ್ಬ ಬಾಣವನ್ನು ಕಲ್ಲಿನ ಮೇಲೆ ಚೂಪುಗೊಳಿಸುವಾಗ ಆ ಕಲ್ಲಿನಿಂದ ರಕ್ತ ಸುರಿಯುತ್ತಿತ್ತಂತೆ. ರಕ್ತಸ್ರಾವವನ್ನು ನಿಲ್ಲಿಸಲು ಹಾಲು ಮತ್ತು ತುಪ್ಪವನ್ನು ಬಳಸಿದ್ರೂ ಅದು ನಿಲ್ಲುವುದಿಲ್ಲ. ಕೊನೆಗೆ ಎಳನೀರನ್ನು ಸುರಿಯುವಾಗ ರಕ್ತ ನಿಂತಿತು. ಹಾಗಾಗಿ ಈಗಲೂ ಇಲ್ಲಿನ ಸ್ವಯಂಭೂ ಶಿವಲಿಂಗಕ್ಕೆ ಎಳನೀರಿನ ಅಭಿಷೇಕವು ಪ್ರಿಯವಾದದ್ದು. ಹರಕೆಯ ರೂಪದಲ್ಲಿ ಇವರು ಈ ಬೊಂಡವನ್ನು ಪಾದಯಾತ್ರೆ ಮೂಲಕ ಕೊಡಬಾರದು. 50 ಕಿಲೋಮೀಟರ್, 60 ಕಿಲೋಮೀಟರ್, 100 ಕಿಲೋಮೀಟರ್ ದೂರದಿಂದ ಶಿವನಿಗೆ ಅಭಿಷೇಕ ಮಾಡಲಿಕ್ಕೆ ಎಳನೀರನ್ನು ನಾವೀಗ ಮಾತಾಡಿದವರು 50 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬಂದಿರುತ್ತೆ. ಅದು ಎಲ್ಲಿ ಸಹ ಕಟ್ಟಿದ್ದು ಬಿಚ್ಚಬಾರ್ದು, ಕಟ್ಟಾಗಬಾರ್ದು. ದಂಡನ್ನು ಚಂದ ಡಿಸೈನ್ ಮಾಡಿ ಅದಕ್ಕೆ ಎಳನೀರನ್ನು ಕಟ್ಟಿ ನೀಟಾಗಿ ಅದು ಬಿದ್ದು ಹೋಗದಾಗಿ ಮಾಡಿ ತರ್ತಾರೆ. ಅಷ್ಟು ಭಕ್ತಿಯಿಂದ ತರ್ತಾರೆ ಅದನ್ನು. ಕೊಟ್ಟಿಯೂರಿನಲ್ಲಿ ಇದು ಪವಿತ್ರ ಆಚರಣೆಯಾಗಿದೆ. ನಂತರ ಪರಶುರಾಮರು ಈ ಪ್ರದೇಶಕ್ಕೆ ಬಂದಾಗ ಸ್ವಯಂಭೂ ಲಿಂಗದೆದುರು ಬಾವಲಿ ನದಿಯ ಇನ್ನೊಂದು ದಡದಲ್ಲಿ ಒಂದು ದೇವಾಲಯವನ್ನು ಕಟ್ಟುತ್ತಾರೆ. ಅದುವೇ ಇಕ್ಕರೆ ಕೊಟ್ಟಿಯೂರು ದೇವಾಲಯ. ಶರ್ಟ್ ಹಾಕ್ಬೋದು ಇನ್ನು. ಹೌದು. ಇದು ಎದುರು ಬದೂರಲ್ಲಿ ಇರ್ತದೆ, ಅದಕ್ಕೆ ಅಕ್ಕರೆ ಇಕ್ಕರೆ ಅಂತ ಹೇಳ್ತಾರೆ. ಅಕ್ಕರೆ ಕೊಟ್ಟಿಯವರು 1 ಮಂತ್ ಮಾತ್ರ ಪೂಜೆ ಮಾಡಿಸ್ತೀವಿ. ಫಸ್ಟ್ ಆಫ್ ದ ಮಂತ್ಸ್ ಇಕ್ಕರೆ ಕೊಟ್ಟಿಯವರು ಪೂಜೆ ಮಾಡ್ತಾ ಇದ್ವಿ. ಅಕ್ಕರೆ ಕೊಟ್ಟಿರಲ್ಲಿ ಪೂಜೆ ಇರೋ ಟೈಮಲ್ಲಿ ಇಕ್ಕರೆ ಕೊಟ್ಟಿರಲ್ಲಿ ದೇವಸ್ಥಾನ ಬಂದ್ ಇರ್ತದೆ. ಅಲ್ಲಿ ಸಹ ನಾವು ಕೈ ಮುಗ್ದು ಮತ್ತೆ ಬಂದ್ವಿ. ಜನ ಬರೋವರು ಬರ್ತಾ ಇದ್ದಾರೆ, ಹೋಗುವವರು ಹೋಗ್ತಾ ಇರ್ತಾರೆ. ಅಷ್ಟು ನೀಟ್ ವ್ಯವಸ್ಥೆ. ಪಾರ್ಕಿಂಗ್ ಸಹ ಹಾಗೆ, ಒಂದು ಕಡೆ ಪಾರ್ಕಿಂಗ್ ಲಾಟ್ ಖಾಲಿ ಆದ್ಮೇಲೆ ಅದನ್ನ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಆಮೇಲೆ ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸ್ ಇದೆ, ಹಾಗೆ ಫೈರ್ ಸರ್ವಿಸ್ ಇದೆ. ಸೊ ಕ್ರೌಡ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್ ಹಿಯರ್. ನೀರಿನ ಹರಿವು ಜಾಸ್ತಿ ಆಯ್ತು, ರೆಸ್ಕ್ಯೂ ಮಾಡೋ ಟೀಮ್ ಕೂಡ ಬಂದಿತ್ತು. ನೋಡ್ರಿ ಇಲ್ಲಿ ಹರಿತಾ ನೋಡ್ರಿ. ಅಲ್ಲ, ಜನ ಲಕ್ಷಗಟ್ಟಲೆ ಬಂದ್ರೆ ಸಹ ಒಂದು ದಿವಸದಲ್ಲಿ. We have 50 more permanent staff. 400 people we are hiring for ವೈಶಾಖ ಮಹೋತ್ಸವ. ವರ್ಷದಲ್ಲಿ 1 ತಿಂಗಳು ಓಪನ್ ಇರೋ ಪ್ಲೇಸ್ ಆದ್ರೆ ಸಹ ತುಂಬಾ ನೀಟ್ ವ್ಯವಸ್ಥೆಗಳು ಉಂಟು. ನೀನೆಂತ TV9 ಆಂಕರ್ ಅಂತ ಅನ್ಕೊಂಡಿದ್ಯಾ? TV9 ಆಂಕರ್ನಾಗಿ ಆಗಿದೆ. ಆದಿ ಶಂಕರಾಚಾರ್ಯರು ಇಲ್ಲಿಗೆ ಬಂದಾಗ ಇಲ್ಲಿನ ಆಚರಣೆಗಳು ಮತ್ತು ವೈಶಾಖ ಮಹೋತ್ಸವದ ನಿಯಮಗಳನ್ನು ಶಾಸ್ತ್ರ ಪ್ರಕಾರ ಆಚರಿಸುವ ವಿಧಾನವನ್ನು ಹುಟ್ಟುಹಾಕುತ್ತಾರೆ. ಅದುವೇ ಈಗ ನಡೆಯುವ 1 ತಿಂಗಳ ವೈಶಾಖ ಮಹೋತ್ಸವ. ಎರಡು ಕೊಟ್ಟಿಗೆ ಹೋಗಿ ಕೈ ಮುಗಿದು ಸೀದಾ ಬರೋದಲ್ಲ, ಅಲ್ಲಿ ಮಧ್ಯಾಹ್ನ ಇದು ಶಿವೇಲಿ ಎಲ್ಲ ಆಗ್ತದೆ, ಎಲ್ಲ ನೋಡ್ಕೊಂಡು ಬನ್ನಿ. ಎಲ್ಲ ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ ನಾನು. ದೇವ್ರನ್ನ ಆನೆ ಮೇಲೆ ಕೂರಿಸ್ಕೊಂಡು ಸವಾರಿ ನಡೆಯುತ್ತೆ, ಅದನ್ನು ನೋಡೋ ಆಸೆ ನಮಗಿತ್ತು. 12 ಗಂಟೆಗೆ ಉಂಟಂತ ಎಂತ ತುಂಬಾ ಧನಾತ್ಮಕ ಶಕ್ತಿ ಇರುವಂತ ಒಂದು ಆ ಶಿವಳ್ಳಿ. ತುಂಬಾ ಚೆನ್ನಾಗಿ, ಇದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಈಗ ಅದನ್ನ ನೋಡೋ ಭಾಗ್ಯ ನಮ್ಮ ಕಣ್ಣ ಮುಂದೆ. We have 2 elephants here.
Every day 2 rituals with elephant. It called as Shiveli. Elephant will come and enter into the Devasthana. They will rotate in this temple. ದೇವರನ್ನು ಆನೆ ಮೇಲೆ ಕೂತ್ಕೊಳಿಸಿ ಒಂದು ಸವಾರಿ ಬರುವ ಅಂತ ಹೇಳ್ತಾರಲ್ಲ, ಬಹಳ ಸೊಗಸಾಗಿತ್ತು ಅದನ್ನು ನೋಡ್ಲಿಕ್ಕೆ. ಅದು ಕೂಡ ಮಳೆಯಲ್ಲಿ ನಿಜವಾಗ್ಲೂ ಅದೊಂದು ಒಳ್ಳೆಯ ಅನುಭವ ಅಂತ. ನಮ್ಮದು ಕರ್ತವ್ಯ ಅಂತಂದ್ರೆ ಈ ಬಾಳು ಇದೆ ಮುಂದ್ಕಡೆ ಇದು ಎತ್ಕೊಂಡು ಮುಂದ್ಕಡೆ ಹೋಗ್ಬೇಕು. ದೇವರದು ಅಗಂಬಡಿ ಅಂತ ಪಾರ್ವತಿ, ಶಿವ ಪಾರ್ವತಿ ಇದೆಯಲ್ಲ, ಅವ್ರಿಗೆ ಪ್ರೊಟೆಕ್ಷನ್ ನಾವು. ಶಿವಲಿ ಆಗುವಾಗ ಎದುರಿಗೆ ಕತ್ತಿ ಗುರಾಣಿ ಹಿಡಿಯೋರು ಮತ್ತು ದೀಪ ಹಿಡಿಯುವವರು ಇವರೆಲ್ಲ ಡೈಲಿ ಹೋಗಿ ಬರುವವರಲ್ಲ. ಅಲ್ಲೇ ಅವರಿಗೆ ಬೇಕಾದ ಹಟ್ಟು ಮಾಡಿದ್ದಾರೆ. ಇದು ಸಾಂಪ್ರದಾಯಿಕ ಶೈಲಿಯ ಹಟ್ಟುಗಳನ್ನೇ ಮಾಡಿದ್ದಾರೆ, ಅದರಲ್ಲೇ ವಾಸ ಇರ್ತಾರೆ. ಈ 1 ತಿಂಗಳ ಕಾರ್ಯಕ್ರಮ ಆಗುವಲ್ಲಿ ತನಕ ಸಹ ಅವರು ಮನೆಗೆ ಹೋಗುದಿಲ್ಲ. ಈಗ ಆನೆಯನ್ನು ಪಳಗಿಸುವವರಿದ್ದಾರೆ, ಮಾವು ತರ್ತಾರೆ, ಅದು ಅವರದೇ ನೆಕ್ಸ್ಟ್ ಜನರೇಷನ್ ಮಾಡ್ತಾರೆ. ಈಗ ದೀಪ ಹಿಡಿಯುವವರು ಅವರು ನೆಕ್ಸ್ಟ್ ಜನರೇಷನ್ ಅದೇ ಮಾಡ್ತಾರೆ. ಈ ಕತ್ತಿ ಗುರಾಣಿ ಹಿಡಿಯುವವರು ಸಹ ಅದನ್ನೇ ಮಾಡ್ತಾರೆ. ಆ ಕಾಲದಲ್ಲಿ ಇನ್ನೂ ಹಂಗೆ ನಡೀತಾ ಇದ್ದಾರೆ ವರ್ಷ ವರ್ಷ. ಯಾವ ಆಚಾರ ವಿಚಾರಗಳನ್ನು ಮಾಡ್ತಾ ಇದ್ದಾರೆ, ಅದು ಜನರೇಷನ್ ಟು ಜನರೇಷನ್ ಟ್ರಾನ್ಸ್ಫರ್ ಆಗ್ತಾ ಉಂಟು, ಎಲ್ಲಿ ಸಹ ಡಿಸ್ಕಂಟಿನ್ಯೂ ಆಗಲಿಲ್ಲ. At the night again another Shiveli will happen. ಶಿವಲ್ಲಿ ಆಗುವ ಟೈಮಿಂಗ್ಸ್ ಫಿಕ್ಸ್ಡ್ ಟೈಮಿಗೆ ಆಗುದಿಲ್ಲ. We can't predict the time. 12 or 1 o'clock it will go for 30 minutes. ಈಗ ಒಂದು ದಿವಸ 12ವರೆಗೆ ಆಗ್ಬೋದು, 1ವರೆಗೆ ಆಗ್ಬೋದು, 2ವರೆಗೆ. ಅದು ಯಾಕೆ ಅಂತ ಹೇಳಿದ್ರೆ ಪ್ರತಿ ದಿವಸ ಅವರು ದೇವತಾ ಪ್ರಶ್ನೆಯನ್ನಿಟ್ಟು ಆ ಪ್ರಶ್ನೆಯ ಮೂಲಕ ಯಾವ ಟೈಮ್ ಬರ್ತದೆ ಆಗ ಆಗುವಂತ. ಕಿಶೋರ ಚಂದ್ರಶೇಖರೇ ರತಿ ಪ್ರತೀಕ್ಷಣ ದೇವರ ಹತ್ರ ಕೈ ಮುಗಿಸಿ ಎಲ್ಲ ಮಾಹಿತಿ ಎಲ್ಲ ಕೊಟ್ಟರು. ಮತ್ತೆ ದೇವರಿಗೆ ನೈವೇದ್ಯ ಮಾಡಿದಂಥ ಅನ್ನ ಪ್ರಸಾದವನ್ನು ಸಹ ನಮಗೆ ಕೊಟ್ಟರು. ಅದು ತುಂಬ ಖುಷಿ ಆಯ್ತು, ಯಾಕಂದ್ರೆ ಅದೊಂದು ನಮಗೊಂದು ನೆನೆಸದೆ ಬಂದಂಥ ಭಾಗ್ಯ. ದರ್ಶನ ಸಹ ನೀಟಾಗಿ ಆಯಿತು, ಪ್ರಸಾದ ಸಿಕ್ಕಿತ್ತು. വീരഭദ്രൻ സ്വാമി പറിച്ചെടുത്ത ആ താടിയാണ് അഹങ്കാരത്തെ നശിപ്പിച്ചതിൻ്റെ പ്രതീകമായിട്ടാണ് ഓടപ്പൂ വിശേഷിപ്പിക്കപ്പെടുന്നത്. ಒಡಪು ಅಂದರೆ ಅದು ದಕ್ಷ ಮಹಾರಾಜ ಘಟ್ಟ ಅಂತೇಳಿ ಪ್ರತೀತಿ ಇದೆ. ಬಿದಿರು ಅದನ್ನು ಸಿಗ್ದು ಕಬ್ಬಿಣದ ಆನಿಯಲ್ಲಿ ಮಾಡಿದ ಬಾಚನಿಗೆ ಹೀಗೆ 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 ಮಾಡಿ ಅದರ ನಾರನ್ನು ತುಂಬಾ ಸ್ಮೂತ್ ಮಾಡ್ತಾರೆ. അപ്പട നിവേദ്യം, ആലിംഗന പുഷ്പാഞ്ജലി, ഓടപ്പൂ ഇവയ്ക്ക് കൊട്ടിയൂരിൽ ദേശസൂചികാ പദവിയും ലഭിച്ചിട്ടുണ്ട്. ಅಕ್ಕರೆ ದೇವಾಲಯ ವೈಶಾಖ ಮಹೋತ್ಸವದ ಅವಧಿಯಲ್ಲಿ ಮಾತ್ರ ಪೂಜಿಸಲಾಗುತ್ತದೆ. ಈ ಆಚರಣೆಯ ನಂತರ ಇಲ್ಲಿರುವ ಗುಡಿಸಲುಗಳನ್ನು ತೆಗೆಯುತ್ತಾರೆ. ಈ ಉತ್ಸವದಲ್ಲಿ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದ ನೈಯಾಟಂ ಅಂದರೆ ತುಪ್ಪದ ಅಭಿಷೇಕ ಮತ್ತು ಎಳನೀರಾಟಂ, ಎಳನೀರಿನ ಅಭಿಷೇಕ ಹಾಗೂ ಆಲಿಂಗನ ಪುಷ್ಪಾಂಜಲಿ ಅಂದರೆ ಅರ್ಚಕರು ಶಿವನ ಲಿಂಗವನ್ನು ಗಟ್ಟಿಯಾಗಿ ತಪ್ಪಿಕೊಳ್ಳುವುದು. ಇದು ದಕ್ಷ ಯಜ್ಞದ ನಂತರ ಶಿವನನ್ನು ಆಲಂಗಿಸಿಕೊಂಡು ವಿಷ್ಣು ಸಮಾಧಾನಿಸುವ ರೂಪಕವನ್ನು ಸಂಕೇತಿಸುತ್ತದೆ.
ಸ್ವಾಮಿಯ ದರ್ಶನ ಕೇವಲ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜೀವನದ ಅನುಭವ. ಅಲ್ಲಿಗೆ ಹೋಗ್ಬೇಕಂತ ತುಂಬಾ ಆಸೆ ಆಗ್ತಿತ್ತು. ಈ ವರ್ಷ ಹೋಗ್ಲೇಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡಿ ಬಂದದ್ದು. ಫ್ರೆಂಡ್ಸ್ ಜೊತೆ ಎಲ್ಲ ಒಟ್ಟಿಗೆ ಹೋಗಿ ತುಂಬಾ ಖುಷಿ ಆಯ್ತು. The request is devotees they should behave patiently because we can't do anything more here. We can't make any changes. The humble request, come and pray and get darshan. ಇನ್ನು ಇವನು ವಿಡಿಯೋ ಅಪ್ಲೋಡ್ ಮಾಡುವಾಗ ಅಲ್ಲಿಗೆ ಅದು ಆಗಿರ್ತದ ಗೊತ್ತಿಲ್ಲ. ಇವನ ವಿಡಿಯೋ ಹೇಗೆ ಅಂತ ಹೇಳಿದ್ರೆ 1 ತಿಂಗಳು 2 ತಿಂಗಳು ಒಮ್ಮೊಮ್ಮೆ ಆಗ್ತಾನೆ ಬೇಗ. ಆದ್ರೆ ಈ ವರ್ಷ ಹೋಗ್ಲಿಕ್ಕೆ ಯಾರಿಗೆ ಅವಕಾಶ ಸಿಗ್ಲಿಲ್ಲ. ಬರೋ ವರ್ಷ ನೀವೊಂದು ಈಗಲೇ ಒಂದು ಡಿಸೈಡ್ ಮಾಡಿರಿ, ನಾನು ಹೋಗ್ಬೇಕು. Next year we have to make more facility to concentrate our devotees. ಈ ಪವಿತ್ರ ಕ್ಷೇತ್ರದ ಪಾವಿತ್ರ್ಯತೆ ಹಾಳಾಗಬಾರ್ದು. ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಅದನ್ನು ಗೌರವಿಸಬೇಕು, ಪೂಜಿಸಬೇಕು, ಆರಾಧಿಸಬೇಕು. ಯಾವುದೇ ಕಾರಣಕ್ಕೂ ಆ ಹರಿಯೋ ನದಿಗೆ ಕಸ ಎಸೆಯೋದಾಗ್ಲಿ, ನಮ್ಮ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡು ಆ ಶಿವನ ಸ್ಥಳದಲ್ಲಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ಭಕ್ತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡಿದರೆ ಆ ಒಂದು ಜಾಗದ ಮಹಿಮೆ ಹಾಗೇ ಉಳಿಯುತ್ತೆ. ಹಾಗಾಗಿ ಈ ಸಾಮಾಜಿಕ ಕಳಕಳಿ ನಿಮ್ಮೆಲ್ಲರಲ್ಲೂ ಇರಲಿ ಅನ್ನೋದು ನಮ್ಮ ವಿನಂತಿ. ಈ ಪ್ರಕೃತಿಯ ಮಧ್ಯೆ ಇರುವ ಶಿವನ ಆಲಯವನ್ನು ಸ್ವಚ್ಛವಾಗಿ ಇರಿಸುವುದು ಪ್ರತಿಯೊಬ್ಬ ಭಕ್ತನ ಕರ್ತವ್ಯವೂ ಹೌದು. ವರ್ಷದಲ್ಲಿ 1 ತಿಂಗಳು ಮಾತ್ರ ಓಪನ್ ಇರ್ತದೆ. ಆ ಶಿವ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಿ ಆ ಸನ್ನಿಧಾನಕ್ಕೆ ಯಾರೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಆದಷ್ಟು ಬೇಗ ಆ ಶಿವನೇ ನಿಮ್ಮನ್ನ ಕರೆಸ್ಕೊಳ್ಳಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ನಮಃ ಶಿವಾಯ. ಹರ ಹರ ಮಹಾದೇವ್.